ಆಕ್ಸಿ ಅಸಿಟಿಲಿನ್ ಗ್ಯಾಸ್ ಕಟ್ಟಿಂಗ್ಗೆ ಸುಸ್ವಾಗತ. ಈ ಪಾಠದಲ್ಲಿ ನಾವು ಆಕ್ಸಿ ಅಸಿಟಿಲಿನ್ ಗ್ಯಾಸ್ ಕಟ್ಟಿಂಗ್ ಮತ್ತು 10 mm ವೆಂಡ್ ಸ್ಟೀಲ್ ಪ್ಲೇಟನ್ನು ಸ್ಟ್ರೈಟ್ ಕಟ್, ಬೆವಲ್ ಕಟ್ ಮತ್ತು ಸರ್ಕ್ಯುಲರ್ ಕಟ್ನಂತಹ ವಿಭಿನ್ನ ಕೆಲಸಗಳು ಹೇಗೆ ಮಾಡುವುದೆಂದು ಕಲಿಯುತ್ತೀವಿ. ಮೊದಲಿಗೆ ಆಕ್ಸಿ ಅಸಿಟಿಲಿನ್ ಪ್ಲಾಂಟನ್ನು ಸಿದ್ಧಪಡಿಸುವುದು ಹೇಗೆಂದು ನೋಡೋಣ. ಆಕ್ಸಿಜನ್ ಹಾಗೂ ಅಸಿಟಿಲಿನ್ನ ಮಿಶ್ರಣ 3100 ಡಿಗ್ರಿಯಿಂದ 3300 ಡಿಗ್ರಿ ಸೆಲ್ಸಿಯಸ್ನಲ್ಲಿ ತೀವ್ರವಾದ ಫ್ಲೇಮ್ ಆಗಿ ಉರಿಯುತ್ತದೆ ಮತ್ತು ಜ್ವಾಲೆಯು ಉಕ್ಕನ್ನು ಸಂಧಿಸಿದಾಗ ಅದು ಮೇಲ್ಮೈಯನ್ನು ಕರಗಿಸಿ ಕರಗಿದ ಕೊಳವನ್ನು ರೂಪಿಸುತ್ತದೆ. ಇದು ಕತ್ತರಿಸಲು ಅನುವು ಮಾಡಿಕೊಡುತ್ತದೆ. ಎಲ್ಲ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಸರಿಯಾಗಿ ನಿರ್ವಹಿಸಿದರೆ ಆಕ್ಸಿ ಅಸಿಟಿಲಿನ್ ಉಪಕರಣವು ತುಂಬ ಸುರಕ್ಷಿತ. ಆದರೆ ಅಜಾಗರೂಕತೆಯಿಂದ ನಿರ್ವಹಿಸಿದರೆ ಅದು ಅಷ್ಟೇ ವಿನಾಶಕಾರಿ. ಗ್ಯಾಸ್ ಸಿಲಿಂಡರ್ಗಳನ್ನು ಉಪಯೋಗಿಸುವ ಮೊದಲು ನಿರ್ವಾಹಕನು ಎಲ್ಲ ಸುರಕ್ಷತಾ ನಿಯಮಗಳನ್ನು ತಿಳಿದಿರುವುದು ಮುಖ್ಯ. ಸಿಲಿಂಡರ್ಗಳನ್ನು ಉಪಯೋಗಿಸುವಾಗ ಈ ಕೆಳಗಿನ ಮಾಹಿತಿಯನ್ನು ನೆನಪಿನಲ್ಲಿಡಿ. ವೆಲ್ಡ್ನಿಂದಾಗುವ ಸುಟ್ಟ ಗಾಯಗಳು ಮತ್ತು ಇನ್ನಿತರ ಗಾಯಗಳನ್ನು ತಪ್ಪಿಸಲು ವೆಲ್ಡಿಂಗ್ ಗ್ಲೌಸ್, ಹೆಲ್ಮೆಟ್, ಲೆದರ್ ಎಪ್ರನ್, ವೆಲ್ಡಿಂಗ್ ಚಾಪ್ಸ್, ಲೆದರ್ ಬೂಟ್ಸ್, ವೆಲ್ಡಿಂಗ್ ಗಾಗಲ್ಸ್ ಮತ್ತು ಇತರ ವೈಯಕ್ತಿಕ ಸುರಕ್ಷಾ ಸಾಧನಗಳನ್ನು ಧರಿಸಿಕೊಳ್ಳಿ. ಗ್ಯಾಸ್ ಸಿಲಿಂಡರ್ಗಳನ್ನು ಹೆಚ್ಚಿನ ತಾಪಮಾನಕ್ಕೆ ಒಡ್ಡಬೇಡಿ. ಹೆಚ್ಚಿನ ತಾಪಮಾನದಿಂದ ಗ್ಯಾಸ್ ಸಿಲಿಂಡರ್ಗಳಲ್ಲಿರುವ ಒತ್ತಡ ಜಾಸ್ತಿ ಆಗುತ್ತದೆ ಎನ್ನುವುದನ್ನು ನೆನಪಿನಲ್ಲಿಡಿ. ಸಿಲಿಂಡರ್ಗಳನ್ನು ಸಿಲಿಂಡರ್ ಸ್ಟ್ಯಾಂಡ್ ಅಥವಾ ನೆಲದ ಮೇಲೆ ನೆಟ್ಟಗೆ ಇಡಿ. ಸಿಲಿಂಡರ್ಗಳನ್ನು ನೆಲದ ಮೇಲೆ ಅಡ್ಡವಾಗಿ ಉರುಳಿಸಬೇಡಿ. ಗ್ಯಾಸ್ ಸಿಲಿಂಡರ್ಗಳನ್ನು ಸರಿಸುವಾಗ ಸ್ವಲ್ಪ ಇನ್ಕ್ಲೈನ್ಡ್ ಆಗಿ ಇಡಬೇಕು ಮತ್ತು ಸಿಲಿಂಡರ್ ವಾಲ್ವ್ಗಳಿಗೆ ಹಾನಿಯಾಗದಿರಲು ಪ್ರೊಟೆಕ್ಟರ್ ಕ್ಯಾಪ್ ಅನ್ನು ಬಳಸಬೇಕು. ಸಿಲಿಂಡರ್ ಕ್ಯಾಪ್ಗಳನ್ನು ತೆಗೆಯಿರಿ. ಸಿಲಿಂಡರ್ ಕೀಯನ್ನು ತ್ವರಿತವಾಗಿ ತೆರೆದು ಮುಚ್ಚುವ ಮೂಲಕ ಗ್ಯಾಸ್ ಸಿಲಿಂಡರ್ ವಾಲ್ವ್ಗಳನ್ನು ಭೇದಿಸಿ. ಹೀಗೆ ಮಾಡುವುದರಿಂದ ಧೂಳಿನ ಕಣಗಳು ರೆಗ್ಯುಲೇಟರ್ಗಳಲ್ಲಿ ಪ್ರವೇಶಿಸುವುದಿಲ್ಲ ಮತ್ತು ರೆಗ್ಯುಲೇಟರ್ಗಳಿಗೆ ಯಾವುದೇ ಹಾನಿಯಾಗುವುದಿಲ್ಲ. ಸಿಲಿಂಡರ್ ವಾಲ್ವನ್ನು ತೆರೆಯಲು ಅಥವಾ ಮುಚ್ಚಲು ಹ್ಯಾಮರ್, ರಿಂಚ್ ಅಥವಾ ಅನಗತ್ಯ ಬಲ ಪ್ರಯೋಗಿಸಬೇಡಿ. ಗ್ಯಾಸ್ ಸಿಲಿಂಡರ್ಗಳ ಬಳಿ ಸ್ಮೋಕಿಂಗ್ ಅಥವಾ ನೇಕೆಡ್ ಲೈಟ್ಸ್ ಕಟ್ಟುನಿಟ್ಟಾಗಿ ನಿಷೇಧಿಸಬೇಕು ಮತ್ತು ಗ್ಯಾಸ್ ಸಿಲಿಂಡರ್ ಮೇಲೆ ಬಾಗಿ ಅಥವಾ ನೇರವಾಗಿ ಎಂದು ಗ್ಯಾಸ್ ಫ್ಲೇಮ್ ಹೊಡೆಯಬೇಡಿ. ಸಿಲಿಂಡರ್ ಅನ್ನು ತೆರೆಯುವಾಗ ಯಾವಾಗಲೂ ವಾಲ್ವ್ ಔಟ್ಲೆಟ್ಟಿನ ವಿರುದ್ಧ ಭಾಗದಲ್ಲಿ ನಿಲ್ಲಿ. ಥ್ರೆಡ್ಗಳಿಗೆ ಹಾನಿಯಾಗದಂತೆ ಯಾವಾಗಲೂ ಸರಿಯಾದ ಗಾತ್ರದ ಸ್ಪ್ಯಾನರ್ ಅನ್ನು ಬಳಸಿ. ಮತ್ತು ಗ್ಯಾಸ್ ವೆಲ್ಡಿಂಗ್ ಉಪಕರಣದ ಥ್ರೆಟೆಡ್ ಅಸೆಂಬ್ಲಿಗಳಲ್ಲಿ ಎಂದಿಗೂ ಲೂಬ್ರಿಕೆಂಟ್ಗಳನ್ನು ಹಚ್ಚಬೇಡಿ. ಇದರಿಂದ ಬೆಂಕಿ ಹೊತ್ತಿಕೊಳ್ಳಬಹುದು. ವಾಲ್ವ್ ಕಾರ್ಯನಿರ್ವಹಿಸಲು ಬಳಸುವ ಸ್ಕ್ವೇರ್ ರಾಡ್ಗೆ ಹಾನಿಯಾಗದಂತೆ ಯಾವಾಗಲೂ ಸರಿಯಾದ ಗಾತ್ರದ ಕೀ ಅನ್ನು ಬಳಸಿ. ಕೀಯನ್ನು ಯಾವಾಗಲೂ ವಾಲ್ವ್ ಸಾಕೆಟ್ನಲ್ಲಿಯೇ ಬಿಡಬೇಕು. ಆಗ ಫ್ಲಾಶ್ ಬ್ಯಾಕ್ ಅಥವಾ ಬ್ಯಾಕ್ ಫೈರ್ ಆದಾಗ ಗ್ಯಾಸ್ ಫ್ಲೋ ಅನ್ನು ತಕ್ಷಣವೇ ನಿಲ್ಲಿಸಬಹುದು. ಟಾರ್ಚ್ ಅನ್ನು ಹೊತ್ತಿಸಲು ಸ್ಪಾರ್ಕ್ ಲೈಟರ್ ಅನ್ನು ಬಳಸಲಾಗುತ್ತದೆ. ವೆಲ್ಡಿಂಗ್ ಮಾಡುವಾಗ ಟಾರ್ಚ್ ಅನ್ನು ಲೈಟ್ ಮಾಡಲು ಯಾವಾಗಲೂ ಸ್ಪಾರ್ಕ್ ಲೈಟರ್ ಅನ್ನು ಬಳಸುವ ಅಭ್ಯಾಸ ಮಾಡಿಕೊಳ್ಳಿ. ಎಂದಿಗೂ ಮ್ಯಾಚಸ್ ಬಳಸಬೇಡಿ. ಈ ಉದ್ದೇಶಕ್ಕಾಗಿ ಮ್ಯಾಚಸ್ ಬಳಕೆ ತುಂಬ ಅಪಾಯಕಾರಿ, ಏಕೆಂದರೆ ತುದಿಯಿಂದ ಹರಿಯುವ ಅಸಿಟಿಲಿನ್ ದಹನದಿಂದ ಉತ್ಪತ್ತಿಯಾಗುವ ಫ್ಲೇಮ್ ಬೀಸಿ ನಿಮ್ಮ ಕೈ ಸುಟ್ಟು ಹೋಗಬಹುದು.
ಉತ್ತಮ ಹಿಡಿತವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಗ್ಯಾಸ್ ಲೀಕೇಜ್ ತಪ್ಪಿಸಲು ಯಾವಾಗಲೂ ಹೋಸ್ ಕ್ಲಿಪ್ ಹಾಕಿ ಜಾಯಿಂಟ್ಗಳನ್ನು ಸುರಕ್ಷಿತಗೊಳಿಸಿ. ಅಸೆಟಲಿನ್ ಸಂಪರ್ಕಗಳನ್ನು ಪರಿಶೀಲಿಸಲು ಸೋಪ್ ನೀರಿನ ದ್ರಾವಣವನ್ನು ಬಳಸಿ. ಮತ್ತು ಆಕ್ಸಿಜನ್ ಸಂಪರ್ಕಗಳನ್ನು ಪರಿಶೀಲಿಸಲು ತಾಜಾ ನೀರನ್ನು ಬಳಸಿ. ಆಕ್ಸಿಜನ್ ಸಂಪರ್ಕಕ್ಕಾಗಿ ಸೋಪ್ ನೀರನ್ನು ಎಂದಿಗೂ ಬಳಸಬೇಡಿ. ಇದು ಬೆಂಕಿಯ ಅಪಾಯಗಳಿಗೆ ಕಾರಣವಾಗಬಹುದು ಮತ್ತು ಲೀಕೇಜ್ ಪರೀಕ್ಷೆಗಳ ಸಮಯದಲ್ಲಿ ಎಂದಿಗೂ ಬೆಂಕಿ ಕಡ್ಡಿಗಳನ್ನು ಅಥವಾ ಫ್ಲೇಮ್ ಬೆಳಕನ್ನು ಬಳಸಬೇಡಿ. ಕಟ್ಟಿಂಗ್ ಟಾರ್ಚ್ಗಳಿಗಾಗಿ ಲೀಕೇಜ್ ಟೆಸ್ಟ್ಗಳನ್ನು ನಡೆಸಬೇಕು. Recap. ಆಕ್ಸಿ ಅಸೆಟಲಿನ್ ಪ್ಲಾಂಟ್ ಅನ್ನು ಸ್ಥಾಪಿಸಿ. ಆಪರೇಟರ್ ಎಲ್ಲ ಸುರಕ್ಷತಾ ನಿಯಮಗಳನ್ನು ತಿಳಿದುಕೊಂಡಿರುವುದು ಮುಖ್ಯ. ಫ್ಲೇಮ್ ಸ್ಟೀಲ್ ಅನ್ನು ಸಂಧಿಸಿದಾಗ ಅದು ಮೇಲ್ಮೈಯನ್ನು ಕರಗಿಸಿ ಕರಗಿದ ಕೊಳವನ್ನು ರೂಪಿಸುತ್ತದೆ. ಇದು ಕತ್ತರಿಸಲು ಅನುವು ಮಾಡಿಕೊಡುತ್ತದೆ. ಕೀಯನ್ನು ಯಾವಾಗಲೂ ವಾಲ್ವ್ ಸಾಕೆಟ್ನಲ್ಲಿಯೇ ಬಿಡಬೇಕು. ಕಟ್ಟಿಂಗ್ ಟಾರ್ಚ್ಗಳಿಗಾಗಿ ಲೀಕೇಜ್ ಟೆಸ್ಟ್ಗಳನ್ನು ನಡೆಸಬೇಕು.